ನಮಸ್ಕಾರ, ನೀವು ನೋಡ್ತಿದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ನವೀನ್ ಕುಮಾರ್. ಈ ಹೊತ್ತಿನ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಇವತ್ತು ಚಾರ್ಜ್ ಫ್ರೇಮ್. ನೇರವಾಗಿ ಕೋರ್ಟ್ಗೆ ಹಾಜರಾಗಲಿರೋ ದರ್ಶನ್ ಅಂಡ್ ಗ್ಯಾಂಗ್. ಆರೋಪಿಗಳಿಗೆ ಆರೋಪ ನಿಗದಿ ಮಾಡಲಿರುವ ನ್ಯಾಯಾಲಯ. ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಬೇರೆ ಯಾರೇ ಮಾತನಾಡಿದರೂ ಅದಕ್ಕೆ ಕಿಮ್ಮತ್ತಿಲ್ಲ. ಖುದ್ದು ಸಿಎಂ ಸಿದ್ದರಾಮಯ್ಯರಿಂದಲೂ ಪ್ರತಿಕ್ರಿಯೆ. ಸತೀಶ್ ಜಾರಕಿಹೊಳಿ ದೆಹಲಿ ಯಾತ್ರೆ ದಿಢೀರ್ ಮುಂದೂಡಿಕೆ. ರಾಷ್ಟ್ರ ರಾಜಧಾನಿಗೆ ತೆರಳದೆ ಬೆಳಗಾವಿಯಲ್ಲೇ ವಾಸ್ತವ್ಯ. 2 ದಿನ ಬಿಟ್ಟು ಪ್ರಯಾಣ ಸಾಧ್ಯತೆ. ಕುತೂಹಲ ಮೂಡಿಸಿದ ಸಾಹುಕಾರ್ ನಡೆ. ಕಾಂಗ್ರೆಸ್ ವಿರುದ್ಧ ಟ್ರೆಂಡ್ ಸೆಟ್ಟಿಂಗ್ಗೆ ಮುಂದಾದ ಕಮಲ ಪಡೆ. 2028ರ ವಿಧಾನಸಭೆ ಚುನಾವಣೆಗೆ ರಣತಂತ್ರ ಹೆಣೆಯಲು ಇವತ್ತು ವಿಜಯೇಂದ್ರ ನೇತೃತ್ವದಲ್ಲಿ ಸಭೆ. ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ ರೀತಿ ಪ್ಲಾನ್ ಮಾಡಬೇಕು ಅನ್ನೋ ಬಗ್ಗೆ ಚರ್ಚೆ. ಡಿಜೆ ಹಳ್ಳಿಯಲ್ಲಿ ರೈಲ್ವೆ ಇಲಾಖೆಯಿಂದ ಮನೆ ಡೆಮಾಲಿಷನ್. ಸೂರಿಲ್ಲದೆ 4 ದಿನಗಳಿಂದ ಬೀದಿಗೆ ಬಿದ್ದ ಜನರ ಬದುಕು. ಇರಲು ನೆಲೆ ಇಲ್ಲ, ಹೋಗಲು ದಾರಿ ಇಲ್ಲ, ನೋವು ಕೇಳೋರು ಇಲ್ಲ ಅಂತ ಗೋಳಾಟ. ಕಿರಿದಾದ ರಸ್ತೆ, ತಡೆಗೋಡೆ ಇಲ್ಲದ ಕಾರಣ ಮಂಡ್ಯದ ವಿಸಿ ನಾಲೆಗೆ ಬಿದ್ದ ಕಾರು. ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರು. ಕ್ರೆಟಾ ಕಾರು ಮೇಲೆತ್ತಿದ ಅಗ್ನಿಶಾಮಕ ದಳ. ವೈದ್ಯೆ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಕೇಸ್ ತನಿಖೆ ಚುರುಕು. ಮಹೇಂದ್ರ ರೆಡ್ಡಿ ಮೊಬೈಲ್ನಲ್ಲಿ ಗೆಳತಿ ಜೊತೆ ಚಾಟಿಂಗ್ ಹಿಸ್ಟ್ರಿ ಬೆಳಕಿಗೆ. ವಾಟ್ಸ್ಆ್ಯಪ್ನಲ್ಲಿ ಆಕೆ ಬ್ಲಾಕ್ ಮಾಡಿದ್ರು. ಫೋನ್ ಪೇನಲ್ಲಿ ಚಾಟ್. ವೈಯಕ್ತಿಕ ವಿಚಾರಗಳು ಚರ್ಚಿಸಿರೋದು ಬೆಳಕಿಗೆ. ಮಂಡ್ಯ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿ. 12 ನಿರ್ದೇಶಕ ಸ್ಥಾನಗಳ ಪೈಕಿ 11 ಸ್ಥಾನಕ್ಕೆ ಹಸ್ತಪಡೆ ಬೆಂಬಲಿತರು ಆಯ್ಕೆ. ಕೇವಲ 1ರಲ್ಲಿ ಮಾತ್ರ ಜೆಡಿಎಸ್ಗೆ ಗೆಲುವು. ಕಾಂಗ್ರೆಸ್ ಕಾರ್ಯಕರ್ತರಿಂದ ಪಟಾಕಿ ಸಿಡಿಸಿ ಹಾರ ಹಾಕಿ ಸಂಭ್ರಮಾಚರಣೆ. ಬೆಂಗಳೂರಿನಲ್ಲಿ ಮತ್ತೊಂದು ರೋಡ್ ರೇಜ್ ಕೇಸ್. ಕಾರು ಚಾಲಕನಿಗೆ ಇಂಡಿಕೇಟರ್ ಹಾಕಿ ಅಂತ ಹೇಳಿದ್ದಕ್ಕೆ ಕಿರೆಕ್. ಅಶ್ಲೀಲವಾಗಿ ನಿಂದಿಸಿ ಹಲ್ಲೆಗೆ ಮುಂದಾದ ಆರೋಪ. ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರು. ವಿಜಯಪುರದಲ್ಲಿ ನೋಟಿಸ್ ನೀಡದೆ ಹಿಂದೂ ದೇವಾಲಯ ವಶಕ್ಕೆ ಯತ್ನ. ರಾಜ್ಯ ಸರ್ಕಾರದ ನಡೆಗೆ ಸಿಡಿದೆದ್ದ ಹಿಂದೂ ಸಂಘಟನೆ. ಹಿಂದೂ ದೇಗುಲಗಳ ಸುಪರ್ದಿಗೆ ತೆಗೆದುಕೊಳ್ಳೋ ಪ್ರಸ್ತಾಪ ಇಲ್ಲ ಅಂದ ರಾಮಲಿಂಗಾರೆಡ್ಡಿ. ಮಳೆಗಾಲ ಮುಗಿಯೋ ಮೊದಲೇ ತುಂಗಭದ್ರಾ ಡ್ಯಾಂ ಖಾಲಿನಾ. ಬಳ್ಳಾರಿಗೆ 2ನೇ ಬೆಳೆಗಳಿಗೆ ನೀರು ಹರಿಸಲು ಆಗ್ತಾ ಇಲ್ವಾ? ಅಧಿಕಾರಿಗಳ ನಡೆಗೆ ಭತ್ತ ಬೆಳೀತಾ ಇರೋ ರೈತರು ಕಂಗಾಲು. ರಿಮ್ಸ್ ರೋಗಿಗಳನ್ನೇ ಗುರಿಯಾಗಿಸಿ ಸೈಬರ್ ವಂಚನೆ. ಚಿಕಿತ್ಸೆ ಪಡೆದ ನಿಮಗೆ ಸರ್ಕಾರದಿಂದ ಧನ ಸಹಾಯ ಬಂದಿದೆ ಅಂತ ಕರೆ. ರಿಜಿಸ್ಟ್ರೇಷನ್ ಫೀಸ್ ಕೊಡಬೇಕು ಅಂತ ಕೇಳಿ ಹಣ ಪಡೆದು ಪಂಗನಾಮ. ಪವಿತ್ರ ದರ್ಬಾರ್ ಸಾಹಿಬ್ಗೆ ಪಂಜಾಬ್ ಸಿಎಂ ಭೇಟಿ. ಭಗವಂತ್ ಮಾನ್ರ ಕಾಸ್ಟ್ಲಿ ಗೂಚಿ ಶೂ ಕಾಯೋದಕ್ಕೆ 2 ಪೊಲೀಸ್ ಸಿಬ್ಬಂದಿ ನಿಯೋಜನೆ. ಮುಖ್ಯಮಂತ್ರಿಯ ನಡೆಗೆ ಸಾರ್ವಜನಿಕರ ಆಕ್ರೋಶ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.